Rio stories where little joys matter most. So ಚೆನ್ನಾಗಾಗುತ್ತೆ, ಕೂಲ್ ವೆದರ್ ಇದೆ. ಸೊ ವರ್ಕ್ ನಡೀತಾ ಇದೆ. ಅದು ಏನೋ ಒಂದು ಮೀಟಿಂಗ್ ಇದ್ದಿತ್ತು, ಅದು ಜಾಯ್ನ್ ಆಗಿತ್ತು. ಸೊ ಅದು ಆಗ್ತಾ ಇದೆ, ಎಂಡ್ ಆಗ್ತಾ ಇದೆ ಅದು. ಸೊ ಟುಡೇಸ್ ವ್ಲಾಗ್ ಈಸ್ ಅಬೌಟ್ ಸ್ಲೋಯಿಂಗ್ ಡೌನ್ ಇನ್ ಬೆಂಗಳೂರು. ಈವ್ನಿಂಗ್ ವ್ಲಾಗ್ ಇದು. ಸೊ ವೆದರ್ ನೋಡ್ತಿದ್ರಲ್ಲ ಹೇಗೆ ಇದೆ ಅಂತ. ಸೊ ಕಾಸಿ ವೆದರ್ ಇನ್ ಬೆಂಗಳೂರು. ಇವತ್ತು ಮಳೆ ಬರೋ ಚಾನ್ಸಸ್ ಕೂಡ ಇದೆ ಅನಿಸುತ್ತೆ. ಇಲ್ಲಿ ನೋಡಿ. ಸೊ ಇರಬೇಕು, ಗೊತ್ತಿಲ್ಲ. ಬಟ್ ಧೂಳು ತುಂಬ ಜಾಸ್ತಿ ಇದೆ ಗೈಸ್. ಮಳೆ ಬಂದರೆ ಸ್ವಲ್ಪ ಕ್ಲೀನ್ ಆಗುತ್ತೆ. ಲಾಸ್ಟ್ ಟೈಮೇ ಕ್ಲೀನ್ ಮಾಡಿದ್ದೀನಿ, ನೋಡಿ ಗೈಸ್ ಎಷ್ಟು ಧೂಳಾಗಿದೆ ಅಂತ. ಯಾಕಂದರೆ ಅವರು ಲಾಸ್ಟ್ ಟೈಮ್ ಮಳೆ ಬರುವಾಗ ಪೈಪೆಲ್ಲ ಮತ್ತು ಬೇರೆ ಪೈಪನ್ನು ಫಿಕ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅದು ಏನಾಯಿತು, ಮತ್ತು ಡಾಂಬರ್ ಹಾಕ್ಲಿಕ್ಕೆ ಹೋಗಿಲ್ಲ ಅವರು, ಹಾಗೆ ಮುಚ್ಚಿಟ್ಟಿದ್ದಾರೆ. ಅದು ಏನಾಗುತ್ತೆ, ಎಲ್ಲ ಧೂಳು ಮೇಲೆ ಬರುತ್ತಲ್ವ. ಸೊ ನಾವೇನು ಕ್ಲೋಸ್ ಕೂಡ ಮಾಡಿಲ್ಲ. ಇಲ್ಲಿ ಒಂದು ಮಳೆ ಬಂದರೆ ಚೆನ್ನಾಗಿದೆ, ಇಲ್ಲಾಂದರೆ ಫುಲ್ಲು ವಾಶ್ ಮಾಡ್ತಾನೆ ಇರಬೇಕನ್ಸುತ್ತೆ. ಲಾಸ್ಟ್ ವೀಕ್ ಕೂಡ ಕಾಲ್ ಇದ್ದಿತ್ತು. ಸೊ ಕಂಟಿನ್ಯೂ ಆಗ್ತಾ ಇದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಲೈಕ್ ಆಲ್ಮೋಸ್ಟ್ 12 o'clock ತನಕ ಇಲ್ಲ. ಸೊ ಐ ವಿಲ್ ಕ್ಲೋಸ್ ಕ್ವಿಕ್ಲಿ ಟುಡೇ. ಆ್ಯಂಡ್ ಯಾ ಆಫ್ಕೋರ್ಸ್ ಮೀಟಿಂಗ್ ನಡೀತಾ ಇರುತ್ತೆ. ಸೊ ನಾನು ಮ್ಯೂಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಮ್ಯೂಟಲ್ಲಿದೆ ಅದು. ಈಗ ಮತ್ತೆ ವಾಯ್ಸ್ ಮಾಡಲಿಕ್ಕೆ, ನನ್ನ ವಾಯ್ಸ್ ನಿಮಗೆ ಕೇಳಲ್ಲ ಆಮೇಲೆ, ಏನು ಕಾಪಿರೈಟ್ ಎಲ್ಲ ಮಾಡಲಿಕ್ಕೆ ಬೇಡ ಅಂತ. ಸೊ ಗೈಸ್, ನಾನು ಝೆಪ್ಟೋ ಅಲ್ಲಿ ರಂಬೂತಾನ್ ತಗೊಬಂದಿದ್ದು 250 ಗ್ರಾಮ್ಗೆ 10 ಪೀಸಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ 89 rupees ಅಂತೆ. ಅಂದರೆ 139 rupees ಇದ್ದಿತ್ತು, ನಂಗೆ ಆಫರಲ್ಲಿ 89 rupees ಆಯಿತು. ಆದರೆ ನಾನು ಅಂದ್ಕೊಳ್ಳೋದು ಈ ರಂಬೂತಾನಲ್ಲಿ ನಮ್ಮ ಸೈಡಲ್ಲೂ ಎಷ್ಟು ಆಗುತ್ತೆ ಗೊತ್ತಾ, ಫ್ರೀಯಾಗೆ ಹೀಗೆ ತಿಂತಾ ಇರೋದು. ಬ್ಯಾಂಗ್ಳೂರ್ ಬರುವಾಗ ಗೊತ್ತಾಗುತ್ತೆ ಇದ್ರ ವ್ಯಾಲ್ಯೂ ಅಂತ. ಅಂದರೆ ನಂಗೆ ತುಂಬ ಇಷ್ಟ ಇದು. ಆ್ಯಕ್ಚುಲಿ 10 ಸಿಕ್ಕಿತ್ತು ಗೈಸ್. ಇಟ್ಸ್ ಓಕೆ, ಬಟ್ ವಾಟ್ ಟು ಡೂ. ಇಫ್ ಯಾರಿಗಾದರೂ ಇಷ್ಟ ಇದೆ ಅಂದರೆ ತಿನ್ಲಿಕ್ಕಂತ ಅವಾಗ ಬೇಕಲ್ವ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಏನಂದರೆ ಚಿಕನ್ ಬ್ರೆಸ್ಟ್ ಬಂದಿದ್ದೀನಿ. ಏನಾದರೂ ಸ್ಟೀಕ್ ಥರ ಹೀಗೆ ಇದರಲ್ಲಿ ಏನು ಗ್ರಿಲ್ಲಲ್ಲಿ ಫ್ರೈ ಮಾಡುವಂಥ ಅಷ್ಟೇ. ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ, ಯಾಕಂದರೆ ಏನೋ ಸಿಂಪಲ್ ಆಗಿ ಏನಾದರೂ ಮಾಡೋ. ಟೊಮೆಟೊ ಸಾರು ಆಲ್ರೆಡಿ ನಾನು ವರ್ಕ್ ಫ್ರಮ್ ಹೋಮ್ ಮಾಡೋದರಿಂದ ನಂಗೆ ಇದು ಕಾಲ್ ಇದೆ, ಅದಕ್ಕೋಸ್ಕರ ನಂಗೆ ವರ್ಕ್ ಫ್ರಮ್ ಹೋಮು, ಇಲ್ಲಾಂದರೆ ಆಫೀಸ್ ಹೋಗ್ತಿದ್ದೀನಿ. ಅದಕ್ಕೋಸ್ಕರ ನಂಗೆ ಆಗಲ್ಲ ಅಂತ ಕಂಟಿನ್ಯೂಸ್ ಕಾಲ್ ಇರುತ್ತಲ್ವಾ, ಅದಕ್ಕೆ ಟೊಮೆಟೊ ಸಾರು ಮಾಡಿದ್ದು. ಬೇಗ ಇದು ಕುಕ್ಕರಲ್ಲಿ 2-3 ಟೊಮೆಟೊ ಹಾಕಿ, 1 ಆನಿಯನ್ ಹಾಕಿ, ಆಮೇಲೆ ಒಗ್ಗರಣೆ ಹಾಕಿದ್ದು. ಅದಕ್ಕೆ ರಸಂ ಪೌಡರ್ ಹಾಕ್ಬೋದು ಬೇಕಾದರೆ, ಇಲ್ಲಾಂದರೆ ಚಿಲ್ಲಿ ಪೌಡರ್ ನಾರ್ಮಲ್ ನಿಮಗೆ. ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್. ನೀವು ಟ್ರೈ ಮಾಡಿ. ಚಿಕನ್ ಬ್ರೆಸ್ಟ್. ಸೊ ಹೀಗೆ ನಾವು ತಗೊಬಂದರೆ ಅದು ದೂರ ಹೋಗ್ಬೇಕು, ಲಿಷಸ್ ಹತ್ರ ಹೋಗಬೇಕು. ಇಲ್ಲಾಂದರೆ ಇವರು ಚಿಕನ್ ಶಾಪಲ್ಲೆಲ್ಲ ಈ ಥರ ಕಟ್ ಮಾಡಿ ಕೊಡಲ್ಲ. ಅದಕ್ಕೆ ನಾನು ಆರ್ಡರ್ ಮಾಡಿದ್ದೀನಿ. ಸೊ ಆಫರಲ್ಲೇ ಸಿಕ್ಕಿತ್ತು. ಆ್ಯಕ್ಚುಲಿ ಆಫರ್ ಇದ್ದಿತ್ತಪ್ಪ ಝೆಪ್ಟೋದಲ್ಲಿ. ಸೊ ಪ್ರೋಟೀನ್ ಅಲ್ವಾ ಗೈಸ್, ಯಾವಾಗಲೂ ಪ್ರೋಟೀನ್ ತಿನ್ನಬೇಕು. ಪ್ರೋಟೀನ್ ತುಂಬ ಹೆಲ್ಪ್ಫುಲ್ಲು. ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ. ಮತ್ತು ನೀವು ಜಿಮ್ಮಿಗೆ ಹೋದರೆ ಎಲ್ಲ ಪ್ರೋಟೀನ್ ತುಂಬ ಬೇಕಾಗುತ್ತೆ. ಹಾಯ್ ಗೈಸ್, ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಿದ್ದಾರೆ. ಈಗ ಜಸ್ಟ್ ಚಿಕನ್ ತಂದಿದ್ದಾರೆ ಅವರು. ಬಟ್ ಅದು ಚಿಕನ್ ಮಾಡಲ್ಲ, ಅದು ಫ್ರಿಜ್ಜಲ್ಲಿ ಇಡ್ತೀನಿ. ನಾನು ಚಿಕನ್ ಬ್ರೆಸ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಈವ್ನಿಂಗ್ ಚಿಕನ್ ಬ್ರೆಸ್ಟ್ ಇದು ಸ್ಪೆಷಲ್ ಏನಾದರೂ ಮಾಡ್ತೀನಿ, ಗ್ರಿಲ್ಡ್ ಥರ. ಸೊ ಸ್ಟಾರ್ಟ್ ಮಾಡುವ. ಮಾಡ್ತಿದ್ರೆ ಈ ಥರ ಪಾರ್ಕ್ ಮಾಡಿ ಈ ಥರ ಮಾಡಿ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ಕರ್ಡು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮತ್ತು ಲಿಟಲ್ ನಾರ್ಮಲ್ ಮಸಾಲೆ. ಸೊ ಟರ್ಮರಿಕ್ ಪೌಡರ್, ಕೊರಿಂಡಾ ಪೌಡರ್, ಇದು ಜೀರಾ ಪೌಡರ್. ಓಕೆ ಸರಿ. ಇದು ಸೊ ನಾರ್ಮಲ್ ಮಸಾಲ. ಅದಾದಮೇಲೆ ಲಾಸ್ಟ್ ತಂದೂರಿ ಮಸಾಲಾನ ಹಾಕ್ತೀನಿ. ಇಲ್ಲಾದರೆ ಸ್ಕಿಪ್ ಮಾಡ್ಬೋದು, ಹೀಗೆ ಕೂಡ ನೀವು. ಆ್ಯಡ್ ಸಮ್ ಸಾಲ್ಟ್, ನಾಟ್ ಪುಟ್ ಸಮ್ ಸಾಲ್ಟ್. ತುಮ್ ಚಾಹಿಯೆ ಶಾಮ್ ಸುಬಹ, ತುಮ್ ಚಾಹಿಯೆ ಶಾಮ್ ಸುಬಹ. ಸೊ ಈಗ ಇದು ಫ್ರಿಜ್ಜಲ್ಲಿ ಇಡ್ತೀನಿ, ಮ್ಯಾರಿನೇಟ್. ಊಟ ಮಾಡಲಿಕ್ಕೆ ಟೈಮ್ ಇದೆ. ಆಮೇಲೆ ಆಯಿತು.
ಸೊ ಬಾಯ್ಲ್ ಆಗ್ತಿದೆ. ಸೊ ವರ್ಕ್ ಸ್ಟಿಲ್ ನಡೀತಿದೆ ಗೈಸ್. ಆಲ್ಮೋಸ್ಟ್ ಎಷ್ಟು ಗಂಟೆ ಈಗ 8:34. ಸೊ ಲಾಗ್ ಆಫ್ ಮಾಡಬೇಕು 9 ಗಂಟೆಗೆ ಹಾಗೆ. ಸೊ ಪ್ರೇಯರ್ ಮಾಡಿ ಊಟ ಮಾಡ್ತೀವಿ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಜಂಡು ಬಾಂಬ್ ಅಪ್ಲೈ ಮಾಡಿತ್ತಲ್ಲೇ ನೋಡ್ತಿದ್ದೆ. ಐ ಥಿಂಕ್ ನಾನು ನೀರು ಕುಡ್ದಿದ್ದು ಕಮ್ಮಿ ಆಗಿದೆ. ಓಕೆ, ಸೊ ಕುಕ್ ಆಗ್ತಿದೆ ಗೈಸ್. ಗೈಸ್ ಟೊಮೆಟೊ ಸಾರು ನೋಡಿ ಎಲ್ಲ ರೆಡಿ ಆಗ್ತಿದೆ ಗೈಸ್, ವಿತ್ ಸಾಡೆ ವೆಜ್ಜಸ್ ಆ್ಯಂಡ್ ಗ್ರಿಲ್ ಚಿಕನ್ ಬ್ರೆಸ್ಟ್. ಗೈಸ್ ಸಿಂಪಲ್ ಊಟ. ಸೊ ಒಂದು ಚಿಕನ್ ಬ್ರೆಸ್ಟ್, ರೈಸ್ ಮತ್ತು ಸ್ವಲ್ಪ ವೆಜ್ಜೀಸ್. ಏರೋಪ್ಲೇನ್ ಗೈಸ್, ಎಷ್ಟು ನೀರು ಬರ್ತಿದೆ ಗೈಸ್. ಅವಾಗ ಹೇಳಿದೆ ಅಲ್ವಾ ಮಳೆ ಬರುತ್ತಂತ, ಬಟ್ ಮಳೆ ಬರಲೇ ಇಲ್ಲ ನೋಡಿ. ಸೊ ಮಳೆ ಬರಲೇ ಇಲ್ಲ. ಕ್ಲೌಡ್ ಎಲ್ಲ ಕ್ಲಿಯರ್ ಆಗಿದೆ, ಮೂನು ಸ್ಟಾರ್ಸು ಇದೆ. ಸೊ ಬರಲೇ ಇಲ್ಲ ಅಲ್ಲ, ಅಂದ್ಕೊಂಡಿದ್ದೆ ಬರ್ತದೆ ಅಂತ, ಆ ಥರ ಆಗಿತ್ತು ಮೋಡ. ಬಟ್ ಇಟ್ಸ್ ಓಕೆ. ಕ್ಲೋಸಿಂಗ್ ಫಾರ್ ದಿಸ್ ಟುಡೇಸ್ ಡೇ. ಗಾಡ್ ಈಸ್ ಗ್ರೇಟ್. ಇವತ್ತಿನ ದಿನ ಆಯಿತು ಗೈಸ್. ಆಲ್ಮೋಸ್ಟ್ ಈಗ 10 ಗಂಟೆ ಮೇಲೆ ಆಗಿದೆ. ಸೊ ಮಲಗಬೇಕು, ನಾಳೆ ಎದ್ದೇಳಬೇಕು, ಮತ್ತು ವಾಕಿಂಗ್ಗೆ ಹೋಗಬೇಕು. ಫಸ್ಟ್ ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಹೆಲ್ತ್. ಹೆಲ್ತ್ ಈಸ್ ವೆಲ್ತ್. ಸೊ ಎವ್ರಿಥಿಂಗ್ ಕಮ್ಸ್ ಆಫ್ಟರ್. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ಗುಡ್ ನೈಟ್.